ವಾಕಿಂಗ್ ಮಾಡೋದ್ರಿಂದ ಫ್ಯಾಟ್ ಲಾಸ್ ಆಗುತ್ತಾ? ನನ್ನ ಫ್ರೆಂಡ್ಸ್ ವಾಕಿಂಗ್ ಮಾಡ್ತಾ ಇದ್ದಾರೆ, ಬಟ್ ಹೆಂಗಾಗಿದ್ರು ಹೊಟ್ಟೆ ಇದೆ, ರೆಡ್ಯೂಸ್ ಆಗ್ತಾ ಇಲ್ಲ ಅಂತ ಫ್ರೆಂಡ್ ಒಬ್ಬ ಕೇಳ್ದ. ವಾಕಿಂಗು ಕೇವಲ ನಿಮ್ಮ ಕರೆಂಟ್ ವೆಯ್ಟ್, ಇವಾಗ ಏನು ವೆಯ್ಟ್ ಇದ್ದೀರೋ ಅದನ್ನ ಮೇಂಟೈನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ, ಯಾವುದೇ ಕಾರಣಕ್ಕೂ ಫ್ಯಾಟ್ ಲಾಸ್ಗೆ ಹೆಲ್ಪ್ ಮಾಡಲ್ಲ. ಯಾಕೆ ಅಂತ ಅಂದರೆ, ನಿಮ್ಮ ಫ್ಯಾಟ್ ಲಾಸು ಫ್ಯಾಟ್ ಗೇನು ಡಿಪೆಂಡ್ ಆಗೋದು ಮೇಜರು ಡಯಟ್ ಮೇಲೆ. ಎಕ್ಸಾಂಪಲ್, ಎವ್ರಿ ಡೇ ನಿಮಗೆ 2000 ಕ್ಯಾಲರೀಸ್ ಬೇಕಾಗುತ್ತೆ, 2300 ಅಥವಾ 400 ಕ್ಯಾಲರೀಸ್ ಕನ್ಸ್ಯೂಮ್ ಮಾಡ್ತೀರಾ. ಆ ಎಕ್ಸ್ಟ್ರಾ 300-400 ಕ್ಯಾಲರೀಸಿಂದ ಪ್ರತಿದಿನ 30 ಗ್ರಾಮು ವೆಯ್ಟ್ ಪುಟ್ ಆನ್ ಆಗ್ತಾ ಇರ್ತೀರಾ. ಸೊ ವಾಕಿಂಗ್ ಮಾಡೋದ್ರಿಂದ 200-250 ಕ್ಯಾಲರೀಸ್ ಬರ್ನ್ ಮಾಡ್ತೀರಾ. ಸೊ ಅಲ್ಲಿದಲ್ಲಿಗೆ ಈಕ್ವೇಟ್ ಆಗೋಯ್ತು. ಇವಾಗ ನಿಮ್ಮ ಬಾಡಿ ವೆಯ್ಟ್ನ ಮೇಂಟೈನ್ ಮಾಡುತ್ತೆ. ಎಕ್ಸ್ಟ್ರಾ ಕ್ಯಾಲರೀಸ್ ತಿಂತಾ ಇದ್ದೀರಾ, ಎಕ್ಸ್ಟ್ರಾ ಕ್ಯಾಲರೀಸ್ ಬರ್ನ್ ಮಾಡ್ತಾ ಇದ್ದೀರಾ. ಇದೇ ಕಾರಣಕ್ಕೆ ಹೇಳೋದು 80% ಡಯಟ್ ಮೇಲೆ ಡಿಪೆಂಡ್ ಆಗಿರುತ್ತೆ, 20% ವರ್ಕೌಟ್ ಅಂತ. ಅಥವಾ ಕರೆಕ್ಟಾಗಿ 2000 ಕ್ಯಾಲರೀಸೇ ತಿಂತಾ ಇರ್ತೀರಾ, ಬಟ್ ವಾಕ್ ಆದ ನಂತರ ಓಕೆ ತುಂಬಾ ಕ್ಯಾಲರೀಸ್, ಒಂದು 600-800 ಕ್ಯಾಲರೀಸ್ ಬರ್ನ್ ಮಾಡ್ಬಿಟ್ಟಿದ್ದೀನಿ ಅಂದ್ಬಿಟ್ಟು ಇಡ್ಲಿ, ವಡೆ, ಸಾಂಬಾರು, ಚಟ್ನಿ ಇದನ್ನೆಲ್ಲ ಎಕ್ಸ್ಟ್ರಾ ತಿಂತೀರಾ. ಅಗೈನ್ ಅಲ್ಲೇ ಬ್ಯಾಲೆನ್ಸ್ ಆಯ್ತು. ನನ್ನ ಕಂಡೀಷನ್ ಅಲ್ಲೂ ಅದೇ ಆಗ್ತಾ ಇರೋದು. ರೆಗ್ಯುಲರ್ ವರ್ಕೌಟ್ ಮಾಡ್ತಾ ಇದ್ರು, ಫ್ಯಾಟ್ ಲಾಸ್ ಬೇಗ ಆಗ್ತಾ ಇಲ್ಲ, ಬಿಕಾಸ್ ನನ್ನ ಡಯಟ್ ಕಂಟ್ರೋಲ್ ಅಲ್ಲಿಲ್ಲ. ಸ್ವಲ್ಪ ಜಾಸ್ತಿನೇ ಸ್ವೀಟ್ ತಿಂತೀನಿ. ಸೊ ಸ್ವೀಟ್ ಒಂದು ತಿನ್ನೋದು ಬಿಟ್ರೆ ತುಂಬಾ ಫಾಸ್ಟ್ ಆಗಿ ಫ್ಯಾಟ್ ಲಾಸ್ ಆಗುತ್ತೆ. ಸೊ ಫೈನಲ್ ಕನ್ಕ್ಲೂಷನ್, ವಾಕಿಂಗ್ ಅಲ್ಲ, ಯಾವುದೇ ರೀತಿ ವರ್ಕೌಟ್ ಮಾಡಿದ್ರು ಡಯಟ್ 100% ಕರೆಕ್ಟ್ ಆಗಿ ಮಾಡಿಲ್ಲ ಅಂತ ಅಂದ್ರೆ ಫ್ಯಾಟ್ ಲಾಸ್ ಆಗಲ್ಲ.